ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಭಾಳ ದಿನ ಆಗಿತ್ತು ರೀ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಮಾತಾಡಿದ್ದೇ ಇಲ್ಲ. ಹಾಗಾಗಿ ಇವತ್ತು ಮಾತಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೆ ನೋಡ್ರಿ. ಕತೆಗಳಿಗೆ ಆದಷ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಡ್ರಿ. ಮುಂಚಿನ ಥರ ನಿಮ್ಮ ಶೋಭಾ ಕತೆಗೂ ಅಷ್ಟು ಸಪೋರ್ಟ್ ಕೊಡ್ರಿ ಅಂತ ಕೇಳ್ತೇನೆ ರೀ. ಭಾಳ ಜನ ಲೈಕ್ ಕೊಡಂಗಿಲ್ಲ, ಕಮೆಂಟ್ ಮಾಡಿ ತಿಳಿಸ್ತೀರಾ, 5 ಪಾಯಿಂಟ್ಸು ಕೊಡಂಗಿಲ್ಲ. ದಯವಿಟ್ಟು ಕೇಳ್ಕೊತೀನಿ ರೀ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ರೀ. ಹೆಂಗೆ ಬರಕತ್ತವು ಕತೆ ಶೋಭಾ ಕತೆಗೆ ಒಳಗೆ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತೈತ್ರಿ. ಶೋಭಾರ ತಂಗಿ ಅಕ್ಷತಾ ಅದಾಳಲ್ರಿ, ಅವಳದು ನಾಮಕರಣದ ಪ್ರಿಪ್ರೇಷನ್ ನಡಕತ್ತೈತೆ ನೋಡ್ರಿ. ಹಾಗಾಗಿ ಕತೆ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ. ದಯವಿಟ್ಟು ಕತೆನ ಪೂರ್ತಿಯಾಗಿ ನೋಡ್ರಿ. ಬನ್ನಿ ಕತೆನ ಶುರು ಮಾಡ್ತಾ ಇದ್ದೀನಿ. ಅಕ್ಕ ಏನು ಮಾಡಕುಂತಿ? ಏನಿಲ್ವಾ, ಮತ್ತೆ ಏನಾರ ಅವು ಇವು ಕೆಲಸ ಇರ್ತಾವಲ್ಲ, ಮತ್ತೆ ಈಗ ಮತ್ತೆ ನಾಳೆನ ಸೀಮಂತ ಮಾಡೋಣ ಅಂತಂದು ಇದು ಮಾಡ್ಯಾರಲ್ಲ, ಹಾಗಾಗಿ ಮತ್ತೆ ಅವು ಇವು ಕೆಲಸಗಳು ಇರ್ತಾವು. ಹುಡುಗನ ಕೈ ಬಿಡಂಗಿಲ್ವಾ, ಅದಕ್ಕೆ ಪುರ್ಸತ್ತಿದ್ದಾಗ ಲಗುನ ಅಡುಗೆ ಮಾಡಿ ಇಟ್ಬಿಟ್ವಿ ಅಂದ್ರೆ ಚಿಂತೆ ಇರ್ಲತ್ತಾಗ ಮುಂದಿನ ಕೆಲಸ ಲಗು ಮಾಡ್ಕೊಳಕ್ ಬರ್ತೈತಿ. ಅಡಿಗಿತ್ತು ಅಂದ್ರೆ ಏನು ಮತ್ತೆ ಹುಡುಗನ ಕೈ ಬಿಡಂಗಿಲ್ಲಲ್ಲ, ಅದಕ್ಕೆ ಒಂದಿಟ್ಟು ಬೆಂಡೆಕಾಯಿ ಸಾರು ಮಾಡಿ ಮುಳಗಾಯಿ ಪಲ್ಯ ಮಾಡಿ ರೊಟ್ಟಿ ಹಾಕಿಬಿಟ್ಟು ನಿಮ್ಮ ಬಿಸಿ ಹೊತ್ತಾಗ ತಿಂದು ಹೊಲಕ್ಕೆ ಹೋಗೋರು ಖಾರ. ಮತ್ತೆ ಈಗ ಹೊಲಕ್ಕೆ ಏನು ಹೋಗಂಗಿಲ್ಲ ಬಿಡಿ ಯಾರು. ನಿಮ್ಮ ಮಾವನು ಮತ್ತೆ ಅವು ಇವು ಏನಾರು ತರವು ಮಾಡವು. ಇವನು ಬಸವನು ಏನೋ ಇದಕ್ಕೆ ತೊಗೊಂಬರಕ್ಕೆ ಹೋಗ್ಯಾನಂತ. ಸೀರೆ ನೋಡಿ ಬರ ನಡಿ ಮತ್ತೆ ಹೋಗಿ. ಸೀರೆ ಏನ್ ಬಿಡಕ ಬೇಕಾದಷ್ಟು ಸೀರೆ ಅದಾವು. ಮತ್ತೇನು ಅದ ಹೆಂಗಕತ್ವಾ ಹೊಸ ಸೀರೆ ತಗೋಬೇಕು ಈಗ. ಅದಕ್ಕ ಆಕಿನೇನ್ ಕರ್ಸೋದು ಪ್ರತಿ ಸರಿನ ಪಾಪ ಬಂದು ತೋರ್ಸೋಕಾಳ. ಈಗ ಅಲ್ಲೇ ಹೋದ್ವಿ ಅಂದ್ರೆ ಇನ್ನು ನಾನಾ ನಮ್ನಿ ಇರ್ತಾವ ಸೀರೆಗಳು, ಅಲ್ಲೇ ನೋಡಿದ್ರೆ ಇನ್ನೂ ಚಂದಲ್ಲ. ಅದಕ್ಕ ಒಂದಿಟ್ಟು ಲಘು ಜಳಕದಾಗೈತಲ್ಲ ನಿಂದು. ಹೂನಕ್ಕ, ಅದಕ್ಕ ಮತ್ತೆ ಜಳಕ ಮಾಡಿ ದೇವ್ರ ಪೂಜೆನ ಮಾಡಿದೆ. ಮತ್ತೆ ನೀ ಅಡಿಗೆಗೆ ಅದಕ್ಕೆ ಇಡಾಕತ್ತಿದ್ದಲ್ಲ, ಮತ್ತೆಗೆ ನಿನಗೂ ಹೊತ್ತಾಕತಿ ಜಳಕ ಪೂಜೆ ಅಂದ್ರ ಅಂತಂದು ಲಘು ಲಘು ಜಳಕ ಮಾಡಿ ಪೂಜೆ ಮಾಡಿದ್ನಕ್ಕ. ಹೌದಾ, ಚಲೋ ಆತ್ ಬಿಡು. ಮತ್ತೆ ಅತ್ತಿಯರು ಬಾಂಡೆ ಪಾಪ ಲಘು ಬಾಂಡೆ ಭಾಳ ಇದ್ವು, ಬೇಡವತ್ತೆ ತೀರ ವಜ್ಜಕತ್ ನಿನಗೂ ಬದುಕೋದು ಓಸು ಬಾಂಡೆ ಇಟ್ಕೊಂಡು ತಿಕ್ಕಾಕತ್ತಾರ. ಅದಕ್ಕೆ ಮತ್ತೆ ಏನಂದ್ರೆ ಅತ್ತಿಯರು ನೋಡು ಮತ್ತೆ ಅಕ್ಕಿನೂ ಬರ್ತಾಳ ಅಂದ್ರೆ ಇಬ್ರು ಕೂಡಿ ಹೋಗಿ ನೋಡ್ಬರ್ರಿ ಅಂತ ಬೇಕಂತ ಸೀರೆ ಕೊಡಿಸ್ಕೊಂಬಾಕಿಗೆ ಅಂತ ಅಂದ್ರ ಮತ್ತೆ ಇಬ್ರು ಹೋಗಿ ನೋಡ್ಬರ ನಡಿಯತ್ತಾಗ. ನಾವ ಇಬ್ರು ಹೋಗೋಣ, ಅತ್ತಿಯರ್ನ ಕರಿಬೇಕತ್ತು. ಅತ್ತಿಯರು ಬರ್ತಾರ ಏನ್ ಮಾಡ್ತಾರವ ಅವರು. ಇದು ಲಕ್ಷ್ಮಿನ ಕರ್ಕೊಂಡು ಹೋಗೋಣ ನಡಿ. ಲಕ್ಷ್ಮಿನೂ ಬರ್ತಾಳಣ್ಣ ಕೇಳೋಣ. ಒಬ್ರಿಗೊಬ್ರು ಇದ್ರ ಆರ್ಸಾಕ ಚಲೋ ಆಕತಿ ಸೀರೆಗಳ್ನ. ಏನು ಒಬ್ಬೊಬ್ರ ಆದ್ರ ಗೊತ್ತಾಗಂಗಿಲ್ಲ ಅದು. ಒಂದಿಬ್ರು ನೋಡಿದ್ರ ಚಂದ ಅನಿಸ್ತದ ಅದು. ಹೋಗೋಣ ಮತ್ತೆ ಇವನು ಅದನ್ನ ಮಂಗಸ್ ಬರ್ತಾನೆ. ಸುಮ್ಮನೆ ಎದ್ದ ಅಂದ್ರೆ ಕೈ ಬಿಡಂಗಿಲ್ಲ, ನಾನು ಬರ್ತಾನೆ ಅಂತ ಕುಂದಿರ್ತಾನ. ಮತ್ತೆ ಅದಕ್ಕೆ ಒಂದಿಟ್ಟು ಇವ್ನು ಮಂಗಸ್ತಾನೆ. ಅಟತಿಗೆ ಬಿಸಿ ರೊಟ್ಟಿಗೆ ಅವು ತಿಂದ್ಬಿಡು ಏನು ಹೊರತುಂಬ. ಹೋಗಿ ಮತ್ತೆ ನೋಡೋದು ಅಂದ್ರೆ ತಾಸು 2 ತಾಸು ಆಗ್ಬಿಡ್ತೈತಿ ನೋಡ್ಕೊಂತ ನಿಂತಿದ್ವಿ ಅಂದ್ರೆ. ಅದಕ್ಕೆ ಅವನಕ್ಕ ಆತು. ಮತ್ತೆ ಅವನು ಅಂದಿದ್ಲು, ನೀವು ನೋಡೋಕೆ ಹೋದ್ರೆ ನನಗೂ ಹೇಳ್ರವ, ಮತ್ತೆ ನಾನು ನಿನಗೆ ಕೊಡಿಸ್ಬೇಕಲ್ಲ, ಮತ್ತೆ ಅವ್ರ ಮನಿದು ಉಡಕ್ಕಿ ಹಾಕಕ್ಕ ಸೀರೆ ಎಂತ ಬೇಕಂತ ನೀನ ಆರಿಸ್ಕೋವಂತಿ ಅಂತ ಅಂದಿದ್ಲಕ್ಕ. ಮತ್ತೆ ಅವ್ವ ಮತ್ತೆ ಚಲೋ ತಗೋ, ಮತ್ತೆ ಅವರು ಬರ್ಲಿ, ಅವ್ರನ್ನ ಕರಿ ಹೆಂಗಾರ. ಹೋದ್ರೆ ಒಬ್ರಿಗೊಬ್ರು ನೋಡಿದ್ರೆ ಇನ್ನೂ ಚಲೋ ಆತಾಗ. ಕೇಳ್ತಂತ ತಡಿಯಕ ಹಂಗಾರ ಫೋನ್ ಹಚ್ಚಿ ಬರ್ತಾಳ ಏನ್ ಮಾಡ್ತಾಳ ಅವ್ವ ಕೇಳಿ ಲಘು ಲಘು ನಾಷ್ಟ ಅದನ್ನ ಮಾಡಿ ರೆಡಿ ಆಗ. ಏನು ಲಘು ಹೋದ್ರ ಲಘು ಬರಕ್ ಬರ್ತೈತಿ. ಇವ್ನ ಮಂಗಸ್ ಹೋಗ್ಬಿಟ್ರ ಆತಕ. ನಂದಿಟ್ಟು ಈ ನಮ್ನಿ ಹೊಟ್ಟಿದ್ದಲ್ ಬಿಡು ಅಕ್ಷತಾಗ, ಆದ್ರೂ ಭಾರಿ ಹೊಟ್ಟೆ ಐತಿ. ಏನ್ ಗಂಡು ಹುಡುಗ ಕತೆ ಹೆಣ್ಣು ಹುಡುಗ ಕತೆ ಯಾವ್ದಾರ ಆಗ್ಲತ್ತಾಗ ಚಲೋ ತಂಗೇರಿಗೆ ಯಾವ್ದಾರ ಸಾಕತ್ತಾಗ. ಅಥವಾ ಅವ್ನು ಮಂಗಸ್ ಬಿಡ್ತಾನೆ ಲಘು ಹೋಗಿ ಅವ್ನು ಮಂಗಸಿದೆ ಅಂದ್ರೆ ಚಿಂತಿರ್ಲತ್ತಾಗ. ಇಲ್ಲದ್ರಲ್ಲಿ ಒದೂರ್ತಾನ ನಾನು ಬರ್ತಾನೆ ಅಂದ. ಮತ್ತೆ ಇವರು ಹೂವು ಹಣ್ಣು ಅವನ್ನ ತಗೊಂಡ್ಬರ್ತಾನೆ ಅಂತ ಪ್ಯಾಟಿಗೆ ಹೋಗ್ಯಾರ. ಮತ್ತೆ ಅವ್ರು ಬರೋದ್ರೊಳಗ ಮತ್ತೆ ಬಂದ್ವಿ ಅಂದ್ರೆ ಸಂಜೆ ಮುಂದೆ ಮತ್ತೆ ಅಡಿಗೆ ಅದು ಇರ್ತೈತಿ. ಇದು ಲಕ್ಷ್ಮಿ ಏನ್ ಮಾಡಕತ್ತಾಳೆ, ಆಕಿನ ಕರಿತೆ ಅಂತಡಿ. ಮತ್ತೆ ಆಕಿನ ತಯಾರಾದ್ಲ ಅಂದ್ರೆ ಹೋಗಕ್ ಚಲೋ ಆಕತಿ. ಏನ್ ಮಾಡಕತ್ತಾಳೆ ಆಕಿ ಕೆಲಸವು ಇರ್ತಾವು. ಲಕ್ಷ್ಮಿ, ಏ ಲಕ್ಷ್ಮಿ ಬೈತಾಳ. ಹೊರಗೆ ನಿಂತ್ಕೊಂಡ ಕೂಗ್ತಿದ್ದಿ, ಒಳಗ ಬರಂಗಿಲ್ಲ ನೀನು ಅಂತಂದು. ಲಕ್ಷ್ಮಿ ಒಳಗ ಕುಂತಿ ಅಂದ್ರೆ ಮುಗಿತೆ. ಚಾಕ ಇಟ್ಟು ಬಿಡ್ತಾಳ ಹೋಗತ್ಲೆ. ಹಂಗ ಚಾ ಕುಡ್ದೋಗಂತಿ, ಚಾ ಕುಡ್ದೋಗತ್ ನಿಂತು ಬಿಡ್ತಾಳ. ಅದಕ್ಕೆ ಹೊರ ನಿಂತಕ್ಕೆ ಹೋಗತ್ತೇನೆ. ಮತ್ತೆ ಹೋಗಕ್ ಹೊತ್ತಕತ್ತೆ. ಅಕ್ಕಿನ ಕ್ಷೇತ್ರ ತಯಾರಾಗಿ ನಿಂತಾಳ. ಮತ್ತೆ ಅವ್ರ ಓನ್ ಕೇತ ನಿಂತ ಹೋಗ್ಯಾಳ. ಯಾರವಾ ಯಾರ ಮಾತಾಡ್ದಂಗತಿ? ಲಕ್ಷ್ಮಿ ಯಾರವ ತಂಗಿ ನೀನು? ಲಕ್ಷ್ಮಿ ಒಳಗಿದ್ಲು. ಹೌದೇನಮ್ಮ, ನೀವ್ಯಾರು ಗೊತ್ತಾಗ್ಲಿಲ್ಲಮ್ಮ ನನಗೆ. ಲಕ್ಷ್ಮಿ ರವ್ವವ ನಾನು. ಆರಾಮದಿರಾ ತಂಗಿ? ಹ್ಞೂ ನಮ್ಮ ಲಕ್ಷ್ಮಿಗೆ ಹೇಳ್ತೀನಿ ನಾನು, ಶೋಭಾ ಅಂತಂದು. ಆರಾಮದವಮ್ಮ, ನೀವು? ಆರಾಮದವ ನೋಡವ. ಯಾಕ ಒಳ್ಳೆ ಬಂದ್ಬಿಟ್ಟಿರ್ ಬಿಡಮ್ಮ, ನೋಡೇ ಇಲ್ಲ ನಿಮ್ಮನ್ನ. ನಾನು ಮದುವೆ ಹಸಿಟ್ಟು ಒಟ್ಟ ಕಂಡದ್ದ ಇಲ್ಲ ಬಿಡ. ನೀವು ಯಾಕ ಒಳ್ಳೆ ಬಂದಿರಿ? ಎಲ್ಲೇವ ನನಗೂ ಆರಾಮದ್ದಲ್ಲ, ಬರಾಕ ಕೊಡಿದ್ದಲ್ಲವ. ಬೈತಾಳವ. ನೋಡು ಫೋನ್ ಹಚ್ಚಿದಾಗ ಯಾವ ಬರೋದಿಲ್ಲ ನೀನು, ನೋಡಂಗ ಇಲ್ಲ ಮಗಳು ಬ್ಯಾಡ್ ಬಿಡು ನಿನಗ ಅಂತಂದು. ಅದಕ್ಕೆ ಮತ್ತೆ ನೋಡಿ ಹೋದ್ರಾತು ಅಂತ ಬಂದ್ಯವ. ಯಾರವಾ ನೀ? ಏನ ಶೋಭಾ ಬಾ ಒಳಗ. ಅವ್ವಾರು ಬಂದಾರಂತ ಹೇಳೇ ಇಲ್ ಬಿಡ ಲಕ್ಷ್ಮಿ. ಮನಿ ಅಂತೆಲ್ಲ ಅದಕ್ಕೆ ಒಟ್ಟ ಕಂಡ ಇಲ್ ಬಿಡ ನೀನು. ನೀನು ಬಂದ ತಗ ಅವಿನ. ಅಯ್ಯೋ ಯವ್ವ ಅಲ್ಲೇ ಹೊಕ್ಕಾನಿ ಅಂತ ಕುಂತ ನೋಡಿ. ಈಗ ಎಲ್ಲಿ ನಿಂದ್ರಂಗಿಲ್ಲ ಅಕ್ಕಿ. ಅಯ್ಯಯ್ಯ ಅಲ್ಲಿದು ಏನು ಬಿಟ್ಟು ಬರಂಗಿಲ್ಲಲ್ಲವ. ಹಂಗ ಈಕಿ ಮಾತಾಡ್ತಾಳ ಇಲ್ಲಿ. ಒಂದ್ ದಿವಸಕ್ಕೆ ಬಾರವ ಇರವಂತಿ, 4 ದಿವಸ ಇದ್ದೋಗಂತಿ ಅಂದ್ರೆ ತಾನು ಬರಂಗಿಲ್ಲ ಗಂಡನ್ ಬಿಟ್ಟು ನನಗಂತಾಳ ನೋಡು. ಏನಾತ್ ಬಿಡಮ್ಮ. ಮತ್ತೆ ಅಕ್ಕಿದು ಪಾಪಿಲ್ಲ ಅಣ್ಣರು ಮತ್ತೆ ಊಟಕ್ಕೆ ಅದು ತೊಂದ್ರೆ ಆಕತ್ತಲ್ಲ, ಅದಕ್ಕೆ ಹಂಗೆ ಮಾಡ್ತಾಳ ಅಕ್ಕಿನ. ಒಳ ಬಾರ ತಂಗಿ, ಹೊರಗ ನಿಂತ್ಕೊಂಡ್ ಮಾತಾಡಕತ್ತಿ ಅಲ್ಬಾ ಒಳಗ ಬಾರ ಲಕ್ಷ್ಮಿ. ಇದೇ ಪಲಾವನ್ನ ಮಾಡೀನಿ, ತಿನ್ನುವಂತ ಬಾ ಬಿಸೇದು. ನಂದೆಲ್ಲ ಅಡಿಗೆ ಆತ್ ನೋಡು. ಬೆಂಡೆಕಾಯಿ ಹುಳಿ ಮಾಡಿ, ಅನ್ನ ಮಾಡಿ, ರೊಟ್ಟಿ ಮಾಡಿ, ಬದ್ನಿಕಾಯಿ ಪಲ್ಯ ಮಾಡಿ ಎಲ್ಲ ಆಗೈತಿ.
ಗುಂಡನ ಮಂಗ್ಸೇನಿ ಈಕಿ ಅಕ್ಷತಂದು ಒಂದಿಟ ಸೀರೆ ಮಾಡ್ಬೇಕಂತ ಮಾಡ್ಯಾವ ಕುಪ್ಸಾನ. ಅದಕ್ಕೆ ಒಂದಿಟ ಸೀರೆ ಅದನ್ನ ನೋಡಿ ಬರ್ರಿ ಅಂತ ಅಂದ್ರೆ ನಿಮ್ಮ ಅಣ್ಣ ಇಲ್ಲೇ ಮತ್ತೇನು ಪ್ಯಾಟಿಗೆ ಹೋಗಿ ತೊಗೊಂಬರೋದು. ಮತ್ತು ಆಕಿನ ಪಾಪ ಒಂದೊಂದು ಸೀರೆಗೆ ಏನು ಕರ್ಸೋದು ಮನೆಗೆ, ಅದಕ್ಕೆ ಅಲ್ಲೇ ಹೋಗಿ ನೋಡಿ ಬಂದ್ರಾತಂತ ಹೊಂಟಿದ್ನೆ. ನಾನು ಅಕ್ಷತ ಹೊಂಟಾವಿ, ಬಾ ನೀನು ಹೋಗ್ಬರನ. ಹೌದೇನು? ಬರ್ತಾನೆ ತಡಿ ಯವ್ವ, ಬರ್ಬೇ ನಾಷ್ಟ ಹಾಕೊಡ್ತಾನೆ ನಿನಗೆ. ಏನು ನಾಷ್ಟ ನೀನು ಮಾಡೇ ಹೋಗಂತೆ ಅಂತ ನಡಿ ಯವ್ವ. ಏನಿಲ್ಲ ಅವಸರ ಇಲ್ಲ, ಒಂದಿಟ್ಟು ನಾಷ್ಟ ಅದನ್ನ ಮಾಡೇ ಬಾ. ಏನು ಉಪವಾಸ ಬರೋದು ಏನು ಬೇಡ, ನಾಷ್ಟ ಅದನ್ನ ಮಾಡಿ ಬಾ ಹೋಗೋಣ. ಬಾ ಅಂದ್ರೆ ಬರೋದು ಇಲ್ಲಿ ನೀನು ಒಳಗೆ ಬರ್ತಂತೆ ನಾಷ್ಟ ಮಾಡಿ. ಇಲ್ವಾ ನಾನು ಮತ್ತು ಅಕ್ಕಿ ಅಕ್ಷತ ಅವ್ರನ್ನ ಕೇಳ್ತಾರಂತ, ಅವ್ರು ಏನಕ್ಕೆ ಸೀರೆ ಕೊಡಿಸ್ತಾರಂತ ಮತ್ತು ಅವ್ರ ಮನೆ ಹುಡುಕಿಗೆ. ಹಂಗಾಗಿ ಆಕಿ ಬಂದ್ಲೆಲ್ಲ ನೋಡ್ತಾನೆ ಲಘು ಬಂಗಾರ. 2 ಮಿನಿಟ್ ಹೋಗು ಬಂದು. ಏನು ಬಿಡಕ್ಕ ಈಗಂತ್ರೂ ಮನೆ ಅಂತೇಳಿ ಬರಂಗ ಇಲ್ಲ ಬಿಡು. ಹಂಗ ಮುಂಚೆ ಹಂಗ ಬರ್ತಿದ್ದಿ, ಬರೋದ ಬಿಟ್ಬಿಟ್ಟಿದಿ. ಅಕ್ಷತ ಏನಿಲ್ಲ, ನಮ್ಮವ್ವ ಬಂದೈತೆ ಊರಿದ್ದ, ಅದಕ್ಕೆ ಬಾ 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 ಅಂತ ಜುಲ್ಮಿ ಮಾಡ್ಕರೈತ್ಲೆ ನೀನು ಬಂದ ನೋಡು. ನೀನು ಬಂದೈತಿ ನಿಮ್ಮವ್ವ, ಅದಕ್ಕೂ ಮುಂಚೆ ಬರ್ಬೇಕಿಲ್ಲ, ಒಟ್ಟ ಬಂದಿಲ್ಲ ನೋಡಿ ನೀ ನಮ್ಮ ಮನೆ ಕಡೆಗೆ. ಹಂಗೇನಿಲ್ವಾ, ಅಳಿಯ ಹುಟ್ಟಿದ್ಮೇಲೆ ಅಳಿಯ ನೋಡಕ್ ಬರ್ತಾನ ತಗೋ. ಹೌದು ಬಿಡು, ಅಳಿಯ ನೋಡಕ್ಕ ಬರುವಂತೆ ಅಂತ. ಈಗ ಒಬ್ಬ ಅಳಿಯ ಸಾಕಾಗಿಲ್ಲ ನಾನು ನಿನಗೆ. ಇನ್ನೊಬ್ಬನ್ ಬೇಕು ಅಳಿಯ. ಹಂಗಂದ್ರಂಗ ಏನಂತ ನನ್ನ ಅಳಿಯ? ಅತ್ತಿ ಬರೋದ್ ಬಿಟ್ಟಾಳ, ಅತ್ತಿ ಮಾತಾಡ್ಸಲ್ಲ ಅಂತ ನೋಡಿ ನೀನು ಅಳಿಯ. ಮತ್ತೆ ಹತ್ತಿನ ಹೆಸರಿಡಕ್ ನನಗೆ ಅಂತ ಅನ್ನಕತ್ತಾನ. ಹೌದೇನಾ ಗುಂಡ? ಶೋಭಾ ಸೀಮಂತ ಜೋರ್ ಐತನ ಬಿಡು ಬಂಗಾರ ತಂಗಿದು. ಮತ್ತೆ ಮಾಡ್ಬೇಕಲ್ಲ, ನಂದು ಮಾಡ್ಬೇಕಂತ ಅನ್ಕೊಂಡು ಹಂಗ ಹೆರಿಗೆ ಲಗುನ ಆಗ್ಬಿಡ್ತಾ. ಮತ್ತೆ ಅದಕ್ಕೆ ಇಕ್ಕಿದಾರ ಒಂದಿಷ್ಟು ಚಲೋ. ಈಗ ಹೊಟ್ಟಿದ್ದಂಗೆ ಚಂದ ಅದು ಮಾಡಕ್ಕೆ, ಅದಕ್ಕೆ ಒಂದಿಟ್ಟು ಗಟ್ಟಿ ಇದ್ದಂಗೆ ಮಾಡ್ಬೇಕು. ತೀರ ಮೆತ್ತಗಾದ್ಲ ಅಂದ್ರೆ ಚಂದ ಅನ್ಸಲ್ಲ, ನಿತ್ಗನಕ್ಕೆ ಕುಂದ್ರಕ್ಕೆ ಪಾಪ ತ್ರಾಸಕತ್ತೆ. ಅದಕ್ಕೆ ಮತ್ತೆ ಈಗ ಮಾಡಿ ಮುಗಿಸೋಣ ಅಂತಂದು ಇವರು ಅಂದ್ರ. ಮತ್ತೆ ಹಂಗಾಗಿ ಮತ್ತೆ ಲಗು ಲಗು ಮಾಡಕತ್ತೆ ನೋಡಿ. ನಾವು ಇನ್ನೂ ಬರ್ಲಿಲ್ಲಲ್ಲ ಅಕ್ಕ. ಕುಂದ್ರಾನ ತಗೊಳವ, ಕುತ್ಕೊಂಡಾಳ ಅಕ್ಷತ. ಎಷ್ಟೊತ್ತಂತ ನಿಂದ್ರೋದು, ಈಕಿ ಇಲ್ಲೇ ಹೊರಗೆ ಹೋಗ್ಯಾಳ ಅಂತ ಅಕ್ಕ ಬರ್ತಾಳ ತಡಿ. ಪಾಪ ಆಳೋತ್ತಾತನ ಬಂದೆ ಶುಭವ. ಹೂನಕ್ಕ ಬಂದು ಎಷ್ಟೊತ್ತು ಕುಂತೀವಿ, ಯಾಕಕ್ಕ ಸೀರೆ ತಗೊಂಡೋಗಿದ್ದೆ ಎಲ್ಲರ? ಅವನು ಅಲ್ಲಿ ಒಂದು ಮದುವೆ ಇದಿತ್ತ, ಮತ್ತೆ ಮನೆಗೆ ತಗೊಂಬರ್ರಿ ಅಂದಿದ್ರ, ಅದಕ್ಕೆ ಹೋಗಿದ್ನಿ. ಹೊತ್ತಾತ ಮತ್ತೆ ಬರೋದು. ಏನಾತ್ ಬಿಡಕ್ಕ ಪಾಪ, ಮತ್ತೆ ನೀನು ವ್ಯಾಪಾರದ ಇದು ಪಾಪ ಅದಕ್ಕೆ ಏನು ಇದು ಇಲ್ವಾ ಪಾಪ, ತೋರಿಸಿ ಬಂದೆಲ್ ಬಿಡು. ನಮಗೂ ಒಂದಿಷ್ಟು ತೋರ್ಸುವ ಚಂದ್ರವ್ ಸೀರಿನ. ಹೌದೇನ? ಯಾಕ ಒಳ್ಳೆ ಬಂದಿರಿ, ಮನೆಗೆ ಬಾ ಅಂತಿದ್ರನ? ಇಲ್ಲಕ್ಕ ಬಾಳ ಸೀರೆಗಿದ್ರು ಬಾ ಅಂತಿದ್ವಿ, ಈಕಿಗೆ ಒಬ್ಬೇಕಿಗೆನ, ಅದಕ್ಕೆ ಮತ್ತೆ ಇಲ್ಲಿಗೆ ನೋಡೋದ್ರ ತಂದು ಬಂದ್ವಿ ನೋಡು. ಹೌದೇನ್ವ? ಯಾಕವ ಸೀರೆ ಮಾಡಕತ್ತೀರಿ ಏನು? ಅವನಕ್ಕ ಚಲೋ ಅದ ನೋಡು, ಒಂದಿಟ್ಟು ಮಡಿ ಸೀರೆ ಚಂದಿರದ ತೋರ್ಸು. ಇದು ರೊಕ್ಕ ಎಷ್ಟಾದ್ರೂ ಪರವಾಗಿಲ್ಲ ಅಂತ, ಈ ತೀರ ಏನು ಕಮ್ಮಿ ರೇಟಿಂದಲ್ಲ, ತೋರ್ಸು ಒಂದು 5-6 ಸಾವಿರದ್ದು. ಹೌದಾ? ತೋರ್ಸನ್ ಚಲೋ ಅದಾವ ಸೀರೆ. ಹಂಗಾರ ಬರ್ತಾನ ಮತ್ತೆ ಕುಂದ್ರಿ. ಅಕ್ಕ ಅಷ್ಟು ರೇಟಿಂದ ಏನು ಬ್ಯಾ ಬಿಡಕ್ಕ, ತೀರ ಕಮ್ಮಿ ರೇಟಿಂದರ ತಗೋ. ಅಷ್ಟು ರೇಟಿಂದ ಎದಕ್ಕೆ? ಸುಮ್ ಕುಂದ್ರ ಅಕ್ಷತ, ನೀ ಏನಿಲ್ಲ, ನಾವೇನು ತರ್ತೀವಿ ಇದನ್ನೇನು ಇದು ಮಾಡ್ತೇವೆ ಇದನ್ನ ಹಾಕೊಳ್ಳೋದು ಕಲಿಬೇಕು ಅಷ್ಟ, ಸುಮ್ಮನೆ ಇರ್ಬೇಕು. ಅದು ಯಾಕೆ ಇದು ಬೇಡ ಅನ್ಬಾರ್ದು. ನಿನಗೆ ಎಲ್ಲ ಮಾಡ್ಕೊಳ್ಳೋ ಅಂತ ಟೈಮ್ ಐತಿ, ಮಾಡೋರು ಅದಾರ ಮಾಡಿಸ್ಕೊ ನೋಡು. ನನ್ನಂತ ಹಣೆ ಬರ ನೋಡ್ಕೊಂಡಿಲ್ಲ ದೇವರು. ಇನ್ನೂ ಒಂದು ಮದುವೆ ಆಗಿ 8-10 ವರ್ಷ ಆದ್ರೂ ಒಂದು ಕೂಸು ಕೊಡೋಕೆ ತಯಾರಿಲ್ಲ. ಲಕ್ಷ್ಮಿ, ಅದಕ್ಕೆ ಕೆಲಸ ಮಾಡ್ಕೊಂತಿ ಸುಮ್ಮನೆ ಅಕ್ಕವು. ಏನು ವಯಸ್ಸಾಗ್ಬಿಟ್ಟತೆ ನಿನಗೆ? ಇನ್ನು ಟೈಮ್ ಭಾಳ ಐತಿ, ದವಾಖಾನಿಗೆ ಅದನ್ನ ತೋರಿಸು, ಏನಾಗಲ್ಲ ಮಕ್ಳು ಅಕ್ಕವು. ನೋಡುವ ತರಾವರಿ ಸೀರೆ ತರ್ಸೇನಿ. ಈ ಸರಿ ಅಂತ ಜನ ಹೊಸ ತಗೊಂಬ ಅಂತಂದ್ರೆ ಅದಕ್ಕೆ ಚಂದಿರವ ತರ್ಸೇನಿ. ಏನು ಎಲ್ಲವೂ 5,000 ರೂಪಾಯಿ ಸೀರೆ, ಯಾವ್ದಾರ ಹರಿಸ್ಕೊರಿ. ಕಲರ್ ಅಂತೂ ಒಂದಕ್ಕಿನ ಒಂದು ಚಂದ ಅದ ನೋಡು. ಇವ ನಿನಗೆ ನೋಡಿದ ಇದು ಹಸಿರು ಕಲರ್ ಭಾರಿ ಚಂದ ಕಾಣ್ತದೆ, ತಡಿ ತೋರಿಸ್ತೇನೆ. ಚಂದದವಕ್ಕ ಭಾಳ ಚಂದ ಇರೋ ತರಿಸಿ ಬಿಡಿ ಈ ಸರಿ. ಇದ್ರಾಗ ಇವು ಟಿಶ್ಯೂ ಅಂತ ಬರ್ತಾವಲ್ವ, ನಮ್ಮನಿ ಟಿಶ್ಯೂ ಸ್ಯಾರಿ ಅಂತಾರಲ್ಲ ಅಂಥವು. ಇವು ಚಂದ ಕಾಣ್ತಾವೆ, ಉಟ್ಕೊಂಡ್ರೆ ಇನ್ನು ಬಸ್ಸಿನ ಮಕ್ಕಳಿಗೆ ಅಷ್ಟು ಇದಾಗಂಗಲ್ಲ. ತಳ್ಳನರಿಗೆ ಚಂದಂಗಿ ನೆರಿಗೆ ಅದನ್ನ ಮಾಡ್ಕೊಂಡ್ರು ಚಂದ ಕಾಣ್ತಾವು. ಇವು ಹೊಟ್ಟೆ ಇರ್ತೈತಲ್ಲ ಅಷ್ಟು ಸಜ್ಜಾಗಂಗಿಲ್ಲ. ತಡಿ ಇನ್ನೊಂದು ತೋರಿಸ್ತೇನೆ. ಇದ್ರಾಗ ಇದು ನೋಡವ, ಉಟ್ರಂತ್ರ ಹಂಗ ಭಾರಿ ಚಂದ ಕಾಣ್ತದೆ ಸೀರೆ. ಏನು ಇದನ್ನ ತಗೊಂಡ್ಬಿಡು, ನಾ ಕಣ್ಣು ಮುಚ್ಚಿಕೊಂಡು ತಗೊಂಡ್ಬಿಡು. ಇದು ಭಾಳ ಚಂದ ಕಾಣ್ತದೆ ಸೀರೆ. ಭಾಳ ಜನ ಕೇಳ್ಯಾರ ಇದನ್ನ. ನಾನು ಏನು ಒಂದು ರೇಟ್ ಮಾಡಿಕೊಡ, ರೇಟ್ ಭಾಳ ಕಮ್ಮಿ ಕೇಳ್ತಿದ್ರು, ಕೊಟ್ಟದ್ದಿಲ್ಲ. ಭಾಳ ಚಂದ ಐತವ. ಇದಂತ ಲಕ್ಷಣ ಆಕತ್ ನೋಡಿ ನಿನಗಂತ್ರ. ಸೀರೆ ಮಾಡಿದಾಗಂತ್ರನು ಯವ್ವ ಅದಕ್ಕೆ ಬಂಗಾರ ಕಣ್ಣಂಗೆ ಕಾಣ್ತದೆ ಸೀರೆ. ಅಕ್ಕ ನನಗೆ ಭಾಳ ಹಿಡಿಸ್ತಕ್ಕ ಅದು ಹಸಿರು ಕಲರ್ ಸೀರೆ. ಚಂದ ಐತಲ್ಲ? ಇಷ್ಟ ಆತ ನಿನಗೆ? ಚಂದ ಐತೆ ಬಿಡು. ಎಷ್ಟಕ್ಕ ಅದು? ಶೋಭಾ ಚಂದ ಐತದ ಸೀರೆ. ಚೆನ್ನಾಗೈತಕ್ಕ. ರೇಷ್ಮೆ ಸೀರೆ ಅಲ್ಲ ಅದಲ್ಲೇ ಇದು? ರೇಷ್ಮೆ ಸೀರೆ ನೋಡವ. ಏನು 12,000 ರೂಪಾಯಿ 13,000 ರೂಪಾಯಿ ಹಂಗೆ ಕೊಡ್ತಾರ. ನಾವಿನ್ನ ನೇಕಾರ ಹತ್ರನ ತೊಗೊಂಬರ್ತಾವಲ್ಲ, ನೇರ ಹತ್ರನ. ಹಾಗಾಗಿ ನಿಮಗೆ ಮತ್ತೆ ನೀವು ಯಾವಾಗಲೂ ನಮ್ಮಂತೆಲ್ಲ ತೊಗೊಂತೀರಿ ಅಂತ ಕಮ್ಮಿ ಹಾಕ್ಕೊಡಕತ್ತಾನಿ, ತೊಗೊಂಡ್ಬಿಡು. ಭಾಳ ಚಂದ ಐತಿ ಸೀರೆ. ಭಾಳ ಜನ ಕೇಳ್ಬಿಟ್ಟಾರ ನೋಡು. ಇದು ಹಿಡಿಸ್ತದಲ್ಲ ನಿನಗೆ ಅಕ್ಷತ? ಹೂನಕ್ಕ ಚಂದ ಐತೆ ತಗೋ, ಇರ್ಲದ. ಮತ್ತು ಅವ್ವ ಒಂದು ಹೇಳಿದ್ಲಕ್ಕ, ಯಾವ್ದು ತೊಗೊಳ್ಳಿ ಅವಂದು ನೋಡಿ, ನಿನ್ಗೆ ಯಾವ್ದು ಮನ್ಸಿಗೆ ಬರ್ತದೆ ಅದನ್ನ ತಗೋ. ಮತ್ತು ಕಮ್ಮಿ ರೇಟ್ನಾಗ ಅದಾವೇನಕ್ಕ? 1,200 ರೂಪಾಯಿ ಅದಾವ. ಅದ್ರಷ್ಟು ಚಂದಿಲ್ಲ ಅವು ಸೀರೆ. ಇವತ್ತು ಹೊಂಟಾನಿ ಈಗ ಪ್ಯಾಟಿಗೆ, ಸಂಜಿಕೆಗೆ ಹಾಕಿಸ್ತಾನೆ. ಬೇಕಾರೆ ತಂದು ಕೊಡು ಅಂದ್ರೆ ಕೊಡ್ತಾನೆ. ಏನು ಚಲೋ ತೊಗೊಂಬರ್ತಾನೆ. ಇವು ಅದಾವ ಒಂದು 5-6 ಪೀಸ್ ಅದಾವು, ಚಂದಿಲ್ಲವು. ಸುಮ್ಮನೆ ತೋರಿಸಿದ್ರೆ ಚಂದನ ತೋರಿಸ್ಬೇಕಲ್ಲ ಅದಕ್ಕೆ. ಹಂಗಾರ ಮತ್ತೆ ತೊಗೊಂಬಂದ್ರೆ ಹೇಳಕ್ಕ, ಯಾರು ಬಂದು ನೀನಾರು ತೊಗೊಂಬ, ಇಲ್ಲಕ್ರೆ ಯಾರು ಬಂದು ನೋಡ್ತಾರ. ನಮ್ಮ ಹೂವಾರು ರೊಕ್ಕ ಕೊಟ್ಟಾರ, ಮತ್ತು ಅವರು ತೊಗೋಬೇಕಲ್ಲಕ್ಕ ಸೀರೆ. ಅದಕ್ಕೆ ಯಾವಾಗ ಬೇಕು ಹೇಳು?
ಆಕಿಗೆ ಬೇಕಕ್ಕ ನಮಗೆ ಅದಕ್ಕೆ. ಆಕಿಗೆ ಹೌದಲ್ಲ ಸಂಜಿಕೆ ತಂದು ಕೊಡ್ತಾನೆ, ರಾತ್ರಿ 7 ಗಂಟೆ ಅಷ್ಟೊತ್ತಿ ಬರ್ತಾನೆ, 7 ಬಸ್ಸಿಗೆ ತೊಗೊಂಬಂದು ಕೊಡ್ತಾನೆ. ಆತೇನವ? ಆತಕ್ಕ. ಮತ್ತೆ ಇದನ್ನ ನಮಗೆ ಪ್ಯಾಕ್ ಮಾಡಿಕೊಟ್ಟು ಬಿಡಂಗಾರ. ನನ್ನ ಗಂಡ ಹೇಳ್ತಾನೆ ರೊಕ್ಕ ತಂದು ಕೊಡ್ತಾರೆ, ತೊಗೊಂಬಂದು ಕೊಡುವಂತೆ ಅಂತ. ಏನಿದ್ದೂರಲ್ಲ ನಡಿತೈತಿ, ಕೊಟ್ಟು ಕಳ್ಸಂತಿ ನಿಮ್ಮ ಮನೆಯವ್ರ ಕೈಯಾಗ. ಆತಕ್ಕ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಕತೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡ್ರಿ. ನಾಳೆ ಅಕ್ಷತಾ ಸೀಮಂತದ ವಿಡಿಯೋ ಬರ್ತೈತಿ, ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಏನು ಅಡಿಗೆಲ್ಲ ಆಗಿರ್ತೈತಿ, ಕೆಟ್ಟ ಬ್ಯಾಸರ. ಇನ್ನು ಒಬ್ಬೆಕ್ಕಿಗೆ ಮುಂಚೆ ಅತ್ತೆಯರು ಇರ್ತಿದ್ರು, ಒಂದಿಟ್ಟು ಆಟ ಮಾತಾಡ್ಕೊಂತ ಕುಂತ ಬದುಕದು ಮಾಡ್ಕೊಂತಿದ್ದೆ. ಈಗಂತ್ರ ಅತ್ತೆಯರ ಆ ಮನೆಗೆ ಹೋಗ್ಯಾರ ಒಟ್ಟ ಏನು ಬ್ಯಾಸರ ಆತಗ. ನನಗೂ ಮಂದಿ ಮನೆಗೆ ಹೋಗಿ ಕುಂದ್ರಂಗ ಹಂಗಲ್ಲ ಏನಿಲ್ಲ, ಕೆಟ್ಟ ಬ್ಯಾಸ ಬರಕತ್ತದ. ಏನಂಗ ಮುಂಜಾನೆ ಹೋದಾರ ಸಂಜೆ ತನಕನು ಹೊಲದಾಗ ಇರ್ತಾರ. ನಾನು ಬರ್ತಾನೆ ಅಂದ್ರೆ ಹೊಲಕ್ಕೆ ಬ್ಯಾಡ್ ಅಂತಾರ. ಹೊಲಕ್ಕರ ಹೋದ್ರೆ ಒಂದಿಟ್ಟು ಬ್ಯಾಸರ ಕಳೆದಿತ್ತು, ಬ್ಯಾಡ್ ಅಂತಾರ. ತಗ ಏನು ಮಾಡೋದ ಏನು ಅದು ನೋಡಿದ್ರೆ ನಮ್ಮ ಮನೆಗೇನಿ ನಮ್ಮ ಕೊಟ್ಟಾಗ ನೆಟ್ಟಗಲ್ಲ. ಹೋಗಿ ಒಂದಿಟ್ಟು ಆಸರ ಬ್ಯಾಸರ ಕುಂತು ಬರೋಣಪ್ಪ, ಒಂದಿಟ್ಟು ಮಾತಾಡಿ ಬರೋಣಪ್ಪ ಅಂದ್ರೆ ಅದು ಬರಂಗಿಲ್ಲ, ನಾವು ಹೋಗಂಗಿಲ್ಲ. ಹಂಗಾಗೈತಿ. ನೀವು ಸರೋಜಾ ಈ ಅತ್ತಿಯರ್ ಬಂದ್ರೆ 100 ವರ್ಷ ಆಯ್ತು ನೋಡ. ಅತ್ತಿಯರಿಗೆ ಬರ್ರಿ, ಅತ್ತಿಯರ ಒಳಗದನ್ ಬರ್ರಿ, ಅಡ್ಗೆ ಮನ್ಯಾಗ ತೇನುವರೇ. ಹ್ಞೂ ರೀ ಅತ್ತಿಯರ, ಅಡಿಗೆಲ್ಲ ಆಗಿತ್ತು. ನನಗೂ ಬ್ಯಾಸರ ಬರಕತ್ತಿತ್ತು, ನಿಮ್ನ ನೆನ್ಸಾಕತ್ತಿದ್ ನೋಡ್ರಿ. ಈಗ ಅತ್ತಿಯರ್ ಇದ್ದಿದ್ರೆ ಒಂದಿಟ್ಟು ಆಸರ ಬ್ಯಾಸರ ಮಾತಾಡ್ಕೊಂತ ಕುಂದಿರ್ತಿದ್ವಿ, ಕೆಟ್ಟ ಬ್ಯಾಸರವಾತಾಗ ಅಂತ ಅನ್ಕೊಳಕತ್ತಿದ್ದೆ. ನೀವ ಬಂದ್ರಿ ಅತ್ತಿಯರ. ನಮ್ದು ಮನ್ಯಾಗೆಲ್ಲ ಅಡಿಗೆ ಮಾಡಿಟ್ಟು ಹೋಗಿದ್ಲ, ಆಕಿ ಇದ್ದಿಲ್ಲ. ಅದಕ್ಕೆ ಒಟ್ಟು ಮೊನ್ನೆ ನಿಮ್ಮ ಮಾವ ಓಸು ತೆಂಗಿನಕಾಯಿ ಸುಲ್ಸಿದ್ನವ, ಗಿಟದ ಗಾಯಿ ಭಾಳ ಬಂದದ್ವು. ಮತ್ತು ನಿನಗೂ ಒಟ್ಟು ಇನ್ಮೇಲೆ ಪಂಚಮೇಲ, ಮತ್ತು ಇದಕ್ಕೆ ಬೇಕಾಕತಿ ಹೊಸ ಗಿಟ್ಟು ಕೊಟ್ಟು ಹೋಗೋಣ. ಅದಿದ್ರೆ ಯಾರಿಗೇನು ಕೊಡೋಡ್ಸಂಗಿಲ್ಲ ಮಾಡಂಗಿಲ್ವ ಅದು. ಹಂಗಾಗಿ ಅದು ಇದ್ದಿದ್ದಿಲ್ಲ, ಮತ್ತು ಅದಕ್ಕೆ ತೊಗೊಂಬಂದೆ. ತಗೋ. ಅಯ್ಯ ಮತ್ತೆ ಅವ್ನು ಯಾಕೆ ತರಕ್ಕೆ ಹೋಗಿದ್ರಿ ಐತೀರ? ಮತ್ತೆ ಏನಾರ ಅಂದ್ರೆ ಸರಿ ಆಗಂಗಿಲ್ಲ ಅದು. ನಿಮ್ಮ ಮಗ ನೋಡಿರೆ ಮತ್ತೆ ಆಕೆ ಏನಾರ ಅನ್ನೋದು ಇವ್ರಿಗೆ ಸಿಟ್ಟು ಬರ್ತಾವ. ಮತ್ತೆ ಯಾಕೆ ಇಲ್ಲಿ ತಗೋ, ಆಕಿದ್ದಿದ್ರೆ ನಾ ಎಲ್ಲಿ ತೊಗೊಂಬರ್ತಿದ್ದೆ? ಆಕಿ ಇಲ್ಲದಕ್ಕೆ ತೊಗೊಂಬಂದು ಹೋಗ್ಯಾಳ ಅವ್ರ ಓನ್ ಮನೆ ಅಲ್ಲಾಡಕ್ಕ, ಅವ್ರ ಮನಿನ. ಹೌದೇನ್ರಿ ಐತಾರ? ಇಲ್ಲ ಏನಕಿ ಇಲ್ವಾ? ಮುಂಜಾನೆ ಹೋಗ್ಯಾಳ ನೋಡು, ಎಲ್ಲ ಅಡಿಗೆ ಮಾಡಿಟ್ಟ ಹೋಗ್ಯಾಳ. ಯಾಕ ಒಳ್ಳೆ? ಹೌದೇನ್ರಿ ಐತಾರ? ಮತ್ತೆ ಅದಾಳೇನ ಅನ್ಕೊಂಡೆ ನಾನು. ಅಲ್ಲೇ ಇದ್ರ ಕಟ್ಟಿ ಮೇಲೆ ಇಟ್ರಿ ಐತಾರ. ಕುಂದ್ರಿ ಐತಾರ, ಚಾದ್ನು ಮಾಡ್ತಾನೆ. ಬೇಡವಾ ಚಾದ್ನು? ಈಗ ನಿಮ್ಮ ಮಾವ ಹೊಲಕ್ಕೆ ಹೋದ್ನ, ಅವನು ಉಂಡ ಮತ್ತೆ ಚಾ ಕಾಸು ಕೊಡ್ಬೇಕು. ಯಾಕ ಚಾ ಕುಡಿಯಂಗೈತಿ, ತಲೆನೂ ಯಾಕತೈತಿ ಅನ್ನ. ಮತ್ತೆ ಅದಕ್ಕೆ ಒಟ್ಟು ಚಾ ಮಾಡ್ಕೊಟ್ನೇವ ಅವನಿಗೂ. ಮತ್ತೆ ನಾನು ಒಟ್ಟು ಕುಡ್ದು ಬಂದು ಏನಾಗ್ಲಲ್ಲ, ಕುಡಿಯಂಗಿಲ್ಲಲ್ಲ ನಾನು. ಅದಕ್ಕೆ ಮತ್ತೆ ಬಂದು ನೋಡು. ಅವನು ಹೋಗ್ಯಾನ ಚಂದ್ರು ಅವರು ಹೋದ್ರು ನೋಡ್ರಿ ಐತಾರ. ಹೊಲಕ್ಕೆ ಬರ್ತಾನ್ರಿ. ನಾನು ನಿಮ್ಮ ಕುಟ್ಟಾಗ ಹೊಸ ಕಟ್ಟಿಗೆನಾರ ಮಾಡ್ಕೊಂಡ್ ಬರ್ತೇನೆ. ನಿಂದ್ರೆ ಇಂಥ ಮಳೆಗಾಲದಾಗ ಏನು ಕಟ್ಟಿಗೆ ಮಾಡ್ತಿ? ಬ್ಯಾಡ, ಸುಮ್ಮನೆ ಮನ್ಯಾಗಿರು ಅಂತಂದು ಹೇಳೋಕಾರ. ನನಗೂ ಬ್ಯಾಸರು ಬಿಡ್ರಿ ಐತಾರ. ಒಬ್ಬೇಕಿಗೆ ಮನ್ಯಾಗ ಕುಂತು ಏಟಂತ ಕುಂದ್ರಿ ನಿಂದ್ರಲಿ. ಇನ್ನು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ಅಡಿಗೆ ಅಂತ ಲಗುನ ಆಗ್ಬಿಡ್ತೈತಿ. ಹೊಲಕರ ಹೋದ್ರ ಒಂದಿಟ್ಟು ಬ್ಯಾಸರ ಕಳಿತೈತಿ ಅಂದ್ರೆ ಬ್ಯಾಡ ಅನ್ನಕತ್ತಿದ್ರ. ಅದಕ್ಕೆ ನಿಂತ್ಕೊಂಡಿದ್ ನೋಡ್ರಿ ಅಡಿಗೆ ಮನ್ಯಾಗ ಏನಾರ ವಾರ ಇದ್ರ ನೋಡಿ ಮಾಡಿದ್ರ ಅಂದು. ಅವನಂತ್ರ ಹಂಗ ಬಿಡವನು. ಮತ್ತೆ ನಿನಗೂ ಬ್ಯಾಸರ ಕಳಿತೈತಿ ಹೊಲಕ್ಕೆ ಹೋದ್ರ ಮಾಡಿದ್ರ. ಅವನಂತ್ರ ಬ್ಯಾಡ ಅಂತ ಬಿಡೋ. ನಮ್ಗೂ ಹಂಗ ಮಾಡ್ತಿದ್. ನೀವು ಯಾವಾಗಾರ ನೋಡಿ ಹೊಲಕ್ಕೆ ಬೇಡ ನಮ್ದು ಅಲ್ಲ ಮನಿದು ನಮ್ದು ಹೊಲದ್ ನಾವು ಕೆಲಸ ಮಾಡ್ಕೊಂಡ್ರ ಒಂದು ಹಾಳಿಂದ ರೊಕ್ಕ ಉಳಿತೈತಿ ಅನ್ನಂಗಿಲ್ಲ. ಮಂದಿ ಹಸ್ತಾನ ನಮಗ್ ಬೇಡ ಅಂತಾನ. ಅದಕ್ಕೆ ಜಗಳ ಮಾಡಿ ನೋಡ್ರಿ ಐತಿರ. ನಾನು ಮುಂಜಾನೆ ಯಾಕೆ ಬೇಡ ಅಂತೀರಿ ಮನ್ಯಾಗ? ಯಾಕ ಮನ್ಯಾಗ ಇರ್ಬೇಕೇನ? ನನ್ನ ಮನೆ ಹೊಲಕ್ಕೆ ಯಾಕೆ ಬರಬಾರ್ದು? ನಮ್ಮ ಹೊಲ ನಾನು ನೋಡಕ್ಕೇನ ಹಂಗ ಹಿಂಗಂತ ಜಗಳ ಮಾಡಿದಕ್ಕೆ ಸಿಟ್ಟಾಗಿ ಆ ಬುತ್ತಿನ ಬಿಟ್ಟು ಹೊಂಟಿದ್ರು. ಮತ್ತೇನೇನೋ ಹೇಳತ್ಲೆ ತಗೊಂಡು ಹೋದ್ರು ನೋಡ್ರಿ ಐತಾರ. ಹಿಂಗ ಏನಾರ ಒಂದು ಮಾತು ಹೇಳತ್ಲೆ ಸಿಟ್ಟಾಗ್ಬಿಡ್ತಾರ. ಒಟ್ಟು ಈ ಗಂಡ ಮಕ್ಳು ಹಂಗೆ ಬಿಡ. ಏನು ಮಾಡೋಕ್ಕಾಗತ್ತ? ಬ್ಯಾಡಕ್ರೆ ಬಿಡತ್ತಾಗ ಹೋಗ್ಲಿ. ಅವನಿಗೆ ತೀರ ಇದು ಜುಲ್ಮಿ ಮಾಡಕ್ ಹೋಗ್ಬೇಡ. ತಗೊಳ್ಳೋ. ನಾನು ಅಲ್ಲೇ ಹಂಗ ಬಾಗ್ಲ ಮುಂದಕ್ಕೆ ಮಾಡಿ ಬಂದೆ. ಹೊಕ್ಕಾನಿ ಅಕ್ಕಿನ ಇಲ್ಲ. ಮತ್ತು ಬಾಗ್ಲಾದ ಮುಂದಕ್ಕೆ ಮಾಡಿ ಬಂದೆ. ನಾಯಿ ಪಾಯಿ ಹಾಲು ಕಾಸಿಟ್ಟಾನೆ, ಗೊತ್ತಾಗಂಗಿಲ್ಲ. ಹಾತ್ ತಗೊಳ್ರಿ ತೀರ. ನೀವು ಹಿಂಗ ಹೊಂಟ್ರಿ. ನೀನ ಬಾ, ಅಕ್ಕಿನ ಇಲ್ಲ ಅಲ್ಲಿ ಕುಂದ್ರುವಂತ ಬಾ ನಮ್ಮ ಮನ್ಯಾಗ ಒಂದು ಚಾವತ್ತು. ಒಲ್ರಿ ತೀರ. ಮತ್ತು ನಿಮ್ಮ ಮಗ ಗೊತ್ತಾದ್ರೆ ಮತ್ತೆ ನಾನು ಉಳ್ಸಕ ಇಲ್ಲ ಅವರು. ಅಲ್ಲಿ ಹೋಗಂಗಿಲ್ಲ, ಅವ್ರ ಮನೆ ಹಂಚಿಗೆ ಕಾಲಿಡಂಗಿಲ್ಲ ಅಂತ ಹೇಳ್ಯಾರ. ಮತ್ತೆ ಮನೆಗೆ ಬಂದಿ ಅಂದ್ರೆ ಸುಮ್ಮನೆ ಇರೋದಿಲ್ಲ ಅವರು. ಅವನಿಗೆ ಹೋದನ್ ಸಂಜಿಕೆಗೆ ಬರೋದು. ಬಾ ಹೋಗೋಣ ನನ್ ಕೊಟ್ಟಾಗ ಬಾ. ಅಕ್ಕಿನೂ ಇಲ್ಲ, ಅಕ್ಕಿ ಊರಿಗೆ ಹೋಗ್ಯಾಳ. ಅಕ್ಕಿ ನಾಳೆ ಬರ್ತಾಳೆ, ನಾಡ್ದು ಬರ್ತಾಳೆ ಗೊತ್ತಿಲ್ಲ. ಬಾ ನೋಡ್ರಿ ತೀರ. ಬಾಗ್ಲಾದ ಮುಂದಕ್ಕೆ ಮಾಡ್ಕೊಂಡ್ ಬರ್ತೇನೆ. ಬಾ ಒಂದಿಟ್ಟು ಹೋಗಿರ ಬರ್ತಾನೆ ತಡಿ. ಅತ್ತಿಯರ್ ಕೊಟ್ಟಾಗ ಆಕಿ ಮನೆ ಹೆಂಗೆ ಇಟ್ಕೊಂಡಾಳ ಅನ್ನೋದ ನೋಡಿಲ್ಲ. ಹೆಂಗೆ ಇಟ್ಕೊಂಡಾಳ ಏನು ಹೋಗಿ ನೋಡಿ ಬರ್ತಾನೆ.